ಎಲ್ಲರಿಗೂ ನಮಸ್ಕಾರಗಳು. ಪ್ರಚಲಿತ ಘಟನೆಗಳ ತರಗತಿಗೆ ಸ್ವಾಗತ. ಈ ದಿನ ನಾವು ಮುಂಬರುವ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿರುವ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ಒಂದು ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದಪ್ಪ ಯೋಜನೆ ಅಂದ್ರೆ ರಸ್ತೆ ಅಪಘಾತ ಸಂತ್ರಸ್ತರಿಗೆ ನಗದು ರಹಿತ ಚಿಕಿತ್ಸೆ ಯೋಜನೆ 2025, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಫ್ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ ಸ್ಕೀಮ್ 2025. ಇತ್ತೀಚೆಗೆ ಭಾರತ ಸರ್ಕಾರ ಏನ್ ಮಾಡೈತಿ ಅಂತಂದ್ರ ಭಾರತದ ಸಾರ್ವಜನಿಕ ರಸ್ತೆಯಲ್ಲಿ ಉಂಟಾದಂತಹ ಮೋಟಾರು ವಾಹನಗಳಿಂದ ಉಂಟಾದಂತಹ ಅಪಘಾತಗಳಲ್ಲಿ ಗಾಯಗೊಂಡಂತಹ ವ್ಯಕ್ತಿಗಳಿಗೆ ನಗದು ರಹಿತ ಚಿಕಿತ್ಸೆಯನ್ನ ನೀಡತಕ್ಕಂತ ಒಂದು ವೈದ್ಯಕೀಯ ಸೌಲಭ್ಯವನ್ನ ನೀಡಿದೆ. ಅದರಿಂದ ಇದು ಸುದ್ದಿಯಲ್ಲೈತಿ. ಈ ಯೋಜನೆಯಲ್ಲಿ ನಾವು ಏನ್ ಮಾಡ್ಬೋದು ಅಂತಂದ್ರ ಒಂದಷ್ಟು ಗೊತ್ತುಪಡಿಸಿದ ಆಸ್ಪತ್ರೆಯೊಳಗ ಈ ಯೋಜನೆ ಲಭ್ಯವಿರ್ತೈತಿ. ಅಲ್ಲಿ ನಾವು ಗರಿಷ್ಠ 1.5 ಲಕ್ಷದ ಅಮೌಂಟ್ ಮಟ್ಟ ನಾವು ನಗದು ರಹಿತ ಚಿಕಿತ್ಸೆಯನ್ನ ಪಡೆಯಬಹುದು. ಮತ್ತು ಇದು ಅಪಘಾತ ನಡೆದಂತಹ ದಿನಾಂಕದಿಂದ 7 ದಿನಗಳವರೆಗೆ ಮಾನ್ಯವಾಗಿರುತ್ತದೆ. ಈ ಯೋಜನೆಯಡಿಯಲ್ಲಿ ಗೊತ್ತುಪಡಿಸಿದ ಆಸ್ಪತ್ರೆಗಳಲ್ಲಿನ ಚಿಕಿತ್ಸೆಯು ಸ್ಥಿರೀಕರಣ ಕ್ರಮಗಳಿಗೆ ಸೀಮಿತವಾಗಿರುತ್ತದೆ. ಇದನ್ನು ಯೋಜನೆಯ ಮಾರ್ಗಸೂಚಿಗಳಲ್ಲಿ ಮತ್ತಷ್ಟು ವಿವರಿಸಲಾಗಿದೆ. ಸುಗಮ ಅನುಷ್ಠಾನವನ್ನ ಖಚಿತಪಡಿಸಿಕೊಳ್ಳಲು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಸಮನ್ವಯ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಯೋಜನೆಯನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಪೊಲೀಸ್ ಡಿಪಾರ್ಟ್ಮೆಂಟ್, ಹಾಸ್ಪಿಟಲ್ಸ್ ಮತ್ತು ಆಯಾ ರಾಜ್ಯ ಆರೋಗ್ಯ ಸಂಸ್ಥೆಗಳ ಸಹಯೋಗದೊಂದಿಗೆ ಕೆಲಸ ಮಾಡುತ್ತದೆ. ಪ್ರತಿಯೊಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿನ ರಾಜ್ಯ ರಸ್ತೆ ಸುರಕ್ಷತಾ ಮಂಡಳಿಯು ತಮ್ಮ ವ್ಯಾಪ್ತಿಯಲ್ಲಿ ಯೋಜನೆಯ ಅನುಷ್ಠಾನಕ್ಕೆ ಜವಾಬ್ದಾರರಾಗಿರುವ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಇದರಲ್ಲಿ ಗೊತ್ತುಪಡಿಸಿದ ಆಸ್ಪತ್ರೆಗಳ ಆನ್ಬೋರ್ಡಿಂಗ್, ಬಲಿಪಶುಗಳ ಚಿಕಿತ್ಸೆ, ಆಸ್ಪತ್ರೆಗಳಿಗೆ ಪಾವತಿ ಪ್ರಕ್ರಿಯೆಗಳು ಮತ್ತು ಇತರ ಸಂಬಂಧಿತ ವಿಷಯಗಳಿಗಾಗಿ ಮೀಸಲಾದ ಪೋರ್ಟಲ್ ಮೂಲಕ ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರದೊಂದಿಗೆ ಸಮನ್ವಯ ಸಾಧಿಸುವುದು ಸೇರಿದೆ. ರಸ್ತೆ ಸಾರಿಗೆ ಕಾರ್ಯದರ್ಶಿ ನೇತೃತ್ವದ 17 ಸದಸ್ಯರ ಸ್ಟೀರಿಂಗ್ ಸಮಿತಿಯು ಯೋಜನೆಯ ಅನುಷ್ಠಾನವನ್ನ ಮೇಲ್ವಿಚಾರಣೆ ಮಾಡುತ್ತದೆ. ನೆಕ್ಸ್ಟ್, ಫೆಲಿಯೋಫೈರ್ಸ್ ಅಂದ್ರೆ ಪ್ರಾಚೀನ ಕಾಡ್ಗಿಚ್ಚುಗಳು. ಇತ್ತೀಚೆಗೆ ವಿಜ್ಞಾನಿಗಳು ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಪೆರ್ಮಿಯನ್ ಅವಧಿಯ ಫೆಲಿಯೋಫೈರ್ಗಳ ಪುರಾವೆಗಳನ್ನ ಪತ್ತೆ ಹಚ್ಚಿದ್ದಾರೆ. ಫೆಲಿಯೋಫೈರ್ಗಳು ಭೂಮಿಯ ಭೂವೈಜ್ಞಾನಿಕ ಭೂತಕಾಲದಲ್ಲಿ ನೈಸರ್ಗಿಕವಾಗಿ ಸಂಭವಿಸಿದ ಪ್ರಾಚೀನ ಕಾಡ್ಗಿಚ್ಚುಗಳಾಗಿವೆ. ಇವುಗಳನ್ನು ಇದ್ದಿಲು ನಿಕ್ಷೇಪಗಳು, ಕೆಸರು ದಾಖಲೆಗಳು ಮತ್ತು ಮರದ ಉಂಗುರಗಳ ಮೂಲಕ ಗುರುತಿಸಲಾಗುತ್ತದೆ. ಪ್ಯಾಲಿಯೋ ಇಕಾಲಜಿಕಲ್ ಮತ್ತು ಭೂವೈಜ್ಞಾನಿಕ ಪುರಾವೆಗಳ ಮೂಲಕ ವಿಶೇಷವಾಗಿ ಸರೋವರದ ಹಾಸಿಗೆಗಳು, ಪಿಟ್ ಮತ್ತು ಮಂಜುಗಡ್ಡೆಗಳಲ್ಲಿನ ಇದ್ದಿಲು ವಿಶ್ಲೇಷಣೆಯ ಮೂಲಕ ಫೆಲಿಯೋಫೈರ್ಗಳನ್ನ ಅಧ್ಯಯನ ಮಾಡಲಾಗುತ್ತದೆ. ಫೆಲಿಯೋಫೈರ್ ಅಂತಂದ್ರ ಪ್ರಾಚೀನ ಕಾಡ್ಗಿಚ್ಚುಗಳು. ಇವು ಇತ್ತೀಚೆಗೆ ಎಲ್ಲಿ ಕಂಡು ಬಂದಾವ ಅಂತಂದ್ರ ಗೋದಾವರಿ ಜಲಾನಯನ ಪ್ರದೇಶದಲ್ಲಿ ಕಂಡು ಬಂದಾವ. ಇವು ಫೆರ್ಮಿಯನ್ ಅವಧಿಗೆ ಸಂಬಂಧಪಟ್ಟವಂತ ವಿಜ್ಞಾನಿಗಳು ಹೇಳಿದಾರ. ನೆಕ್ಸ್ಟ್, ಕಾಳೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆ. ಕಾಳೇಶ್ವರಂ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್ ಭಾರತದ ದೊಡ್ಡ ಅಣೆಕಟ್ಟುಗಳ ರಾಷ್ಟ್ರೀಯ ಸುರಕ್ಷತಾ ನಿಯಂತ್ರಕ, ರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಪ್ರಾಧಿಕಾರ ಕಾಳೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆಯ ಭಾಗವಾಗಿರುವ 3 ಬ್ಯಾರೇಜ್ಗಳ ರಚನೆಯಲ್ಲಿ ಸರಿಪಡಿಸಲಾಗದ ಹಾನಿಯನ್ನ ಕಂಡುಹಿಡಿದಿದೆ. ಕಾಳೇಶ್ವರಂ ಏತ ನೀರಾವರಿ ಯೋಜನೆ ಇದು ತೆಲಂಗಾಣದ ಭೂಪಾಲಪಲ್ಲಿಯಲ್ಲಿ ಕಾಳೇಶ್ವರಂನ ಗೋದಾವರಿ ನದಿಯ ಬಹುಉಪಯೋಗಿ ನೀರಾವರಿ ಯೋಜನೆಯಾಗಿದೆ. ಹೈದರಾಬಾದ್ ಮತ್ತು ಸಿಕಂದರಾಬಾದ್ ಹೊರತುಪಡಿಸಿ ತೆಲಂಗಾಣದ 31 ಜಿಲ್ಲೆಗಳ ಪೈಕಿ 20 ಜಿಲ್ಲೆಗಳಲ್ಲಿ ಸುಮಾರು 45 ಲಕ್ಷ ಎಕರೆಗಳಿಗೆ ನೀರಾವರಿ ಮತ್ತು ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ನೀರು ಒದಗಿಸಲು ಇದನ್ನ ವಿನ್ಯಾಸಗೊಳಿಸಲಾಗಿದೆ. ಪ್ರಸ್ತುತ ವಿಶ್ವದ ಅತಿ ದೊಡ್ಡ ಬಹು ಹಂತದ ಲಿಫ್ಟ್ ನೀರಾವರಿ ಯೋಜನೆ ಇದಾಗಿದ್ದು, ಇದರ ಅತ್ಯಂತ ದೂರದ ಮೇಲ್ಮುಖ ಪ್ರಭಾವವು ಪ್ರಾಣಹಿತ ಮತ್ತು ಗೋದಾವರಿ ನದಿಗಳ ಸಂಗಮದಲ್ಲಿದೆ. ಪ್ರಾಣಹಿತ ನದಿಯು ಸ್ವತಃ ವಿವಿಧ ಸಣ್ಣ ಉಪನದಿಗಳ ಸಂಗಮವಾಗಿದ್ದು, ಅವುಗಳಲ್ಲಿ ವಾರ್ಧಾ, ಪೈನ್ಗಂಗಾ, ವೈನ್ಗಂಗಾ ನದಿಗಳು ಸೇರಿವೆ. ಇವು ಸೇರಿ ಉಪಖಂಡದ 7ನೇ ಅತಿದೊಡ್ಡ ಒಳಚರಂಡಿ ಜಲಾನಯನ ಪ್ರದೇಶವನ್ನ ರೂಪಿಸುತ್ತವೆ. ಯೋಜನೆಗೆ ಸಂಬಂಧಿಸಿದ ವಿಸ್ತಾರವಾದ ಕಾಲುವೆ ಜಾಲವು 1800 ಕಿಲೋಮೀಟರ್ ವ್ಯಾಪಿಸಿದೆ. ಇದನ್ನ ನೀರಾವರಿ, ಹೈದರಾಬಾದ್ಗೆ ಪುರಸಭೆಯ ನೀರು ಸರಬರಾಜು ಕೈಗಾರಿಕಾ ಬಳಕೆ ಮತ್ತು ಹತ್ತಿರದ ಹಳ್ಳಿಗಳಲ್ಲಿ ಕುಡಿಯುವ ನೀರಿನಂತಹ ವಿವಿಧ ಉದ್ದೇಶಗಳಿಗಾಗಿ ಹಂಚಿಕೆ ಮಾಡಲಾಗಿದೆ.
ಕಾಳೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆ, ಇದು ತೆಲಂಗಾಣಕ್ಕೆ ಸಂಬಂಧಪಟ್ಟಿದೆ. ಇದು ತೆಲಂಗಾಣದ ಭೂಪಾಲಪಲ್ಲಿಯ ಕಾಳೇಶ್ವರಂನಲ್ಲಿ ಗೋದಾವರಿ ನದಿಯ ಬಹುಪಯೋಗಿ ನೀರಾವರಿ ಯೋಜನೆ ಆಗೈತಿ. ಇದು ವಿಶ್ವದ ಅತಿ ದೊಡ್ಡ ಬಹು ಹಂತದ ಲಿಫ್ಟ್ ನೀರಾವರಿ ಯೋಜನೆಯಾಗಿದೆ. ಇಲ್ಲಿ 2 ನದಿಗಳ ಸಂಗಮ ಆಗುವಲ್ಲಿ ಈ ಯೋಜನೆ ಐತಿ. ಯಾವ್ದಪ್ಪ ಅಂತಂದ್ರ ಪ್ರಾಣಹಿತ ಮತ್ತು ಗೋದಾವರಿ. ಇದು ಪ್ರಾಣಹಿತ ನದಿ ಏನೈತಲ್ಲ, ಇದು ಒಂದಷ್ಟು ನದಿಗಳ ಸಂಗಮವಾಗೈತಿ, ಉಪನದಿಗಳ ಸಂಗಮವಾಗೈತಿ. ಅವುಗಳಲ್ಲಿ ಪ್ರಮುಖವಾದವು ವಾರ್ಧಾ, ಪೈನ್ಗಂಗಾ, ವೈನ್ಗಂಗಾ. ನೆಕ್ಸ್ಟ್ ಮಾನವ ಅಭಿವೃದ್ಧಿ ವರದಿ 2025. ಇತ್ತೀಚೆಗೆ 2025ರ ಮಾನವ ಅಭಿವೃದ್ಧಿ ವರದಿ ಬಿಡುಗಡೆಯಾಗಿದೆ. ಅದರ ಪ್ರಕಾರ ನಮ್ಮ ಭಾರತ ದೇಶ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ 130ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಒಟ್ಟು 193 ದೇಶಗಳಲ್ಲಿ 130ನೇ ಸ್ಥಾನವನ್ನು ನಮ್ಮ ಭಾರತ ದೇಶ ಪಡೆದುಕೊಂಡಿದೆ. ಮಾನವ ಅಭಿವೃದ್ಧಿ ವರದಿ ಇದು ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ವಾರ್ಷಿಕ ಪ್ರಕಟಣೆಯಾಗಿದ್ದು, ಇದು ಕೇವಲ ಆರ್ಥಿಕ ಬೆಳವಣಿಗೆಯಲ್ಲ, ಬದಲಾಗಿ ಮಾನವ ಅಭಿವೃದ್ಧಿಯ ಆಧಾರದ ಮೇಲೆ ದೇಶಗಳನ್ನು ಮೌಲ್ಯಮಾಪನ ಮಾಡುತ್ತದೆ ಮತ್ತು ಹೋಲಿಸುತ್ತದೆ. ಇದು ಮಾನವ ಅಭಿವೃದ್ಧಿ ಸೂಚ್ಯಂಕ ಎಂದು ಕರೆಯಲ್ಪಡುವ ವಿವಿಧ ಸೂಚಕಗಳಲ್ಲಿ ಮತ್ತು ಅಭಿವೃದ್ಧಿಯ ಪ್ರಗತಿಯನ್ನು ವಿಶ್ಲೇಷಿಸುತ್ತದೆ. ಇದು ಆರೋಗ್ಯ ಮತ್ತು ಶಿಕ್ಷಣದಲ್ಲಿನ ಸಾಧನೆಗಳನ್ನು ಆದಾಯದ ಮಟ್ಟಗಳ ಜೊತೆಗೆ ಒಳಗೊಂಡಿರುತ್ತದೆ. ಮಾನವ ಅಭಿವೃದ್ಧಿ ವರದಿಯ 2025ರ ಮುಖ್ಯಾಂಶಗಳು. ಆಯ್ಕೆಯ ವಿಷಯ ಎಐ ಯುಗದಲ್ಲಿ ಜನರು ಮತ್ತು ಸಾಧ್ಯತೆಗಳು ಎಂಬ ಶೀರ್ಷಿಕೆಯ 2025 HDR ಮಾನವ ಅಭಿವೃದ್ಧಿಯ ಮುಂದಿನ ಅಧ್ಯಾಯವನ್ನು ರೂಪಿಸುವಲ್ಲಿ ಕೃತಕ ಬುದ್ಧಿಮತ್ತೆಯ ನಿರ್ಣಾಯಕ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಪ್ರಪಂಚದಾದ್ಯಂತ ಎಲ್ಲಾ ಪ್ರದೇಶಗಳಲ್ಲಿ HDIನಲ್ಲಿ ಕುಂಠಿತಗೊಂಡ ಪ್ರಗತಿಯನ್ನು ಅಧ್ಯಯನವು ಬಹಿರಂಗಪಡಿಸಿದೆ ಮತ್ತು ಹೆಚ್ಚುತ್ತಿರುವ ವ್ಯಾಪಾರ ಉದ್ವಿಗ್ನತೆಗಳು, ಹದಗೆಡುತ್ತಿರುವ ಸಾಲದ ಬಿಕ್ಕಟ್ಟು ಮತ್ತು ನಿರುದ್ಯೋಗ ಕೈಗಾರೀಕರಣದ ಏರಿಕೆಯು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುವ ಅಪಾಯವನ್ನುಂಟು ಮಾಡುತ್ತದೆ ಎಂದು ಎಚ್ಚರಿಸಿದೆ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಐಸ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಇದರ ಮೌಲ್ಯ 0.972. ನಾರ್ವೆ ಮತ್ತು ಸ್ವಿಟ್ಜರ್ಲೆಂಡ್ ನಂತರದ ಸ್ಥಾನದಲ್ಲಿವೆ. ದಕ್ಷಿಣದ ಸುಡಾನ್ 193ನೇ ಸ್ಥಾನದಲ್ಲಿದೆ. ಅದರ ಮೌಲ್ಯ 0.388. ಇನ್ನು ನಮ್ಮ ಭಾರತ ದೇಶ 2022ರಲ್ಲಿ 0.676 ಮೌಲ್ಯವನ್ನು ಹೊಂದಿತ್ತು. 2023ರಲ್ಲಿ 0.685 ಮೌಲ್ಯವನ್ನು ಹೊಂದಿದೆ. ಇದೆ ನಮ್ಮ ದೇಶ ಏನೈತಲ್ಲ, ಮಧ್ಯಮ ಮಾನವ ಅಭಿವೃದ್ಧಿ ವರ್ಗದಲ್ಲಿ ಐತಿ. 1990ರಿಂದ ಭಾರತದ HDI ಮೌಲ್ಯವು, HDI ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, 53%ಕ್ಕಿಂತ ಹೆಚ್ಚಾಗಿದೆ. ಇದು ಜಾಗತಿಕ ಮತ್ತು ದಕ್ಷಿಣ ಏಷ್ಯಾದ ಸರಾಸರಿಗಿಂತ ವೇಗವಾಗಿ ಬೆಳೆಯುತ್ತಿದೆ ಎಂದು ಗಮನಿಸಿದೆ. ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಚೀನಾ 75ನೇ ಸ್ಥಾನ, ಶ್ರೀಲಂಕಾ 78ನೇ ಸ್ಥಾನ, ಭೂತಾನ್ 127ನೇ ಸ್ಥಾನ ಇದಾವ. ನೆಕ್ಸ್ಟ್ ಬಾಂಗ್ಲಾದೇಶ್ 130ನೇ ಸ್ಥಾನ. ನಮ್ಮ ಭಾರತದ್ದು ಬಾಂಗ್ಲಾದೇಶದ್ದು ಈಕ್ವಲ್ ಐತಿ. ನೆಕ್ಸ್ಟ್ ನೇಪಾಳ 145ನೇ ಸ್ಥಾನ, ಮಯನ್ಮಾರ್ 149ನೇ ಸ್ಥಾನ, ಪಾಕಿಸ್ತಾನ್ 168ನೇ ಸ್ಥಾನ ಹೊಂದಿದವು. ಭಾರತದ ಜೀವಿತಾವಧಿಯು 2022ರಲ್ಲಿ 67.7ರಿಂದ 2023ರಲ್ಲಿ 72 ವರ್ಷಗಳವರೆಗೆ ಏರಿತು. ಆದರೆ ನಿರೀಕ್ಷಿತ ಶಾಲಾ ವರ್ಷಗಳು 12.6ರಿಂದ 13ಕ್ಕೆ ಏರಿತು. ಸರಾಸರಿ ಶಾಲಾ ವರ್ಷಗಳು 6.57ರಿಂದ 6.9ಕ್ಕೆ ಏರಿತು. ಏತನ್ಮಧ್ಯೆ ತಲಾ ಒಟ್ಟು ರಾಷ್ಟ್ರೀಯ ಆದಾಯ $6,951 ದಿಂದ $9,047 ಏರಿದೆ. HDI ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ವರದಿ ಬಂದೈತಿ. ಅದರೊಳಗೆ ನಮ್ಮ ದೇಶ 130ನೇ ಸ್ಥಾನದಲ್ಲೈತಿ. ಒಟ್ಟು 193 ರಾಷ್ಟ್ರಗಳ ಪೈಕಿ ನಮ್ಮ ದೇಶ 130ನೇ ಸ್ಥಾನದಲ್ಲಿದೆ. ಫಸ್ಟ್ ಇರೋದು ಐಸ್ಲ್ಯಾಂಡ್, ಲಾಸ್ಟ್ ಇರೋದು ದಕ್ಷಿಣ ಸುಡಾನ್. ನೆಕ್ಸ್ಟ್ ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯ. ಭೀಮ್ಗಢ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು
ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿರ್ತಕ್ಕಂತಹ ಪರಿಸರ ಸೂಕ್ಷ್ಮ ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯ. ಇಲ್ಲಿ ಸಾರ್ವಜನಿಕರು ಅತಿಕ್ರಮಣ ನಡೆಸುತ್ತಿರುವುದು ಅನಿಯಂತ್ರಿತವಾಗಿದ್ದು ಸಂರಕ್ಷಣಾವಾದಿಗಳಲ್ಲಿ ಗಂಭೀರ ಕಳವಳವನ್ನ ಮೂಡಿಸಿದೆ. ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯ ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಘಟ್ಟಗಳಲ್ಲಿ ವ್ಯಾಪಿಸಿದೆ. ಇದನ್ನ ಡಿಸೆಂಬರ್ 2011ರಲ್ಲಿ ವನ್ಯಜೀವಿ ಅಭಯಾರಣ್ಯವೆಂದು ಘೋಷಿಸಲಾಗಿದೆ. 17ನೇ ಶತಮಾನದಲ್ಲಿ ಪೋರ್ಚುಗೀಸ್ ಪಡೆಗಳಿಂದ ರಕ್ಷಣೆಗಾಗಿ ಶಿವಾಜಿ ನಿರ್ಮಿಸಿದ ಮತ್ತು ಆಜ್ಞಾಪಿಸಿದ ಭೀಮ್ಗಢ್ ಕೋಟೆಯ ನಂತರ ಈ ಅಭಯಾರಣ್ಯಕ್ಕೆ ಭೀಮ್ಗಢ್ ಕೋಟೆಯ ಹೆಸರಿಡಲಾಗಿದೆ. ಇದು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದ ಉತ್ತರಕ್ಕೆ, ಭಗವಾನ್ ಮಹಾವೀರ್ ಅಭಯಾರಣ್ಯದ ವಾಯವ್ಯ ಮತ್ತು ಮೊಲ್ಲೆಂ ರಾಷ್ಟ್ರೀಯ ಉದ್ಯಾನವನ ನೇತ್ರಾವಳಿ ವನ್ಯಜೀವಿ ಅಭಯಾರಣ್ಯದ ಉತ್ತರಕ್ಕೆ ಮತ್ತು ಮಾದಾಯಿ ವನ್ಯಜೀವಿ ಅಭಯಾರಣ್ಯದ ಪೂರ್ವಕ್ಕೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯ ತಿಲಾರಿ, ಮಲಪ್ರಭಾ ಮತ್ತು ಮಹದಾಯಿ ಮುಂತಾದ ಹಲವಾರು ನದಿಗಳು ಮತ್ತು ಹಲವಾರು ದೀರ್ಘಕಾಲಿಕ ಹೊಳೆಗಳ ಮೂಲವನ್ನ ರೂಪಿಸುತ್ತದೆ. ಈ ಅಭಯಾರಣ್ಯವು ಬರಾಪೆಡೆ ಗುಹೆಗಳಿಗೆ ಹೆಸರುವಾಸಿಯಾಗಿದೆ. ಇದು ಅಳಿವಿನ ಅಂಚಿನಲ್ಲಿರುವ ಪ್ರಭೇದವಾದ ವ್ರೋಟೋನ್ನ ಮುಕ್ತ ಬಾಲದ ಬಾವಲಿಗಳ ಸಂತಾನೋತ್ಪತ್ತಿ ಪ್ರದೇಶವಾಗಿದೆ. ಮಲಬಾರ್, ತೇಗ, ರೋಸ್ವುಡ್ ಮತ್ತು ವಿವಿಧ ಜಾತಿಯ ಡಿಪೆರೋಕಾರ್ಪ್ಗಳಂತಹ ಎತ್ತರದ ಮರಗಳು ಕಾಡುಗಳಲ್ಲಿ ಪ್ರಾಬಲ್ಯ ಹೊಂದಿವೆ. ಇದು ಭಾರತೀಯ ಸ್ಲಾತ್ ಕರಡಿ, ಭಾರತೀಯ ಪ್ಯಾಂಗೋಲಿನ್ ಮತ್ತು ತಪ್ಪಿಸಿಕೊಳ್ಳಲಾಗದ ಕಪ್ಪು ಪ್ಯಾಂಥರ್ನಂತಹ ಹಲವಾರು ಅಳಿವಿನಂಚಿನಲ್ಲಿರುವ ಪ್ರಭೇದಗಳಿಗೆ ಆವಾಸ ಸ್ಥಾನವನ್ನ ಒದಗಿಸುತ್ತದೆ. ಇತರ ಗಮನಾರ್ಹ ನಿವಾಸಿಗಳಲ್ಲಿ ಮಲಬಾರ್ ದೈತ್ಯ ಅಳಿಲು, ಗೌರ್, ಸಾಂಬಾರ್ ಜಿಂಕೆಗಳು ಮತ್ತು ಮಲಬಾರ್ ಟ್ರೋಗನ್ ಮತ್ತು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಸೇರಿದಂತೆ ಹಲವಾರು ಪಕ್ಷಿ ಪ್ರಭೇದಗಳು ಸೇರಿವೆ. ಭೀಮ್ಗಢದ ವಿಶಿಷ್ಟ ಲಕ್ಷಣವೆಂದರೆ ದೊಡ್ಡದಾದ ಪ್ರತ್ಯೇಕವಾದ ಶಿಲಾರಚನೆಗಳು. ಇದು ವಿಶ್ವದ ಅತಿ ಉದ್ದದ ವಿಷಪೂರಿತ ಹಾವು ಕಾಳಿಂಗ ಸರ್ಪಗಳಿಗೆ ಸೂಕ್ತವಾದ ಸಂತಾನೋತ್ಪತ್ತಿ ಸ್ಥಳಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಭೀಮ್ಗಢ್ ವನ್ಯಜೀವಿ ಅಭಯಾರಣ್ಯ ಇದು ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂತಂದ್ರೆ ನಮ್ಮ ಸ್ಟೇಟ್ ವೈಸ್ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದೈತಿ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಪರೀಕ್ಷೆಗಳಿಗೆ ಇದು ತುಂಬಾ ಉಪಯುಕ್ತ ಆಗ್ತೈತಿ. ಇಲ್ಲಿರುವುದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಪಶ್ಚಿಮ ಘಟ್ಟದೊಳಗ ವ್ಯಾಪಿಸೈತಿ. 2011ರಲ್ಲಿ ಇದನ್ನ ವನ್ಯಜೀವಿ ಅಭಯಾರಣ್ಯ ಅಂತ ಹೇಳಿ ಘೋಷಿಸಲಾಗಿದೆ. ಇದು ಬರಾಪೆಡೆ ಗುಹೆಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಕಾಳಿಂಗ ಸರ್ಪಗಳ ಸಂತಾನೋತ್ಪತ್ತಿಗೆ ಬೇಕಾದಂತಹ ವಾತಾವರಣವನ್ನ ಈ ವನ್ಯಜೀವಿ ಅಭಯಾರಣ್ಯ ನೀಡ್ತೈತಿ. ಇಲ್ಲಿ ಇರ್ತಕ್ಕಂತಹ ನದಿಗಳು ತಿಲಾರಿ, ಮಲಪ್ರಭಾ, ಮಹದಾಯಿ ನದಿಗಳಿಂದ ಮೂಲವನ್ನ ಹೊಂದಿದ. ನೆಕ್ಸ್ಟ್ INS ತಮಲ್. ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ನಡೆದ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದೊಂದಿಗಿನ ಹೆಚ್ಚುತ್ತಿರುವ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ಭಾರತೀಯ ನೌಕಾಪಡೆಯು ತನ್ನ 2ನೇ ಮುಂದುವರೆದ ಯುದ್ಧ ನೌಕೆ INS ತಮಲ್ ಅನ್ನು ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ತನ್ನ ಕಡಲ ಬಲವನ್ನ ಬಲಪಡಿಸಿದೆ. INS ತಮಲ್ ಇದು ಅತ್ಯಾಧುನಿಕ ಸ್ಟೆಲ್ತ್ ಗೈಡೆಡ್ ಕ್ಷಿಪಣಿ ಯುದ್ಧ ನೌಕೆಯಾಗಿದೆ. ಇದು ಕ್ರಿವಾಕ್ 3 ವರ್ಗದ ರಹಸ್ಯ ಮಾರ್ಗದರ್ಶಿ ಕ್ಷಿಪಣಿ ಯುದ್ಧ ನೌಕೆಯಾಗಿದೆ. ಇದು ನವೀಕರಿಸಿದ ಕ್ರಿವಾಕ್ 3 ವರ್ಗದ ಫ್ರಿಗೇಟ್ ಆಗಿದ್ದು 4 ಸ್ಟೆಲ್ತ್ ಫ್ರಿಗೇಟ್ಗಳಿಗಾಗಿ ಭಾರತ ಮತ್ತು ರಷ್ಯಾ ನಡುವಿನ $2.5 ಬಿಲಿಯನ್ ಮೌಲ್ಯದ ಮಹತ್ವದ ಒಪ್ಪಂದದ ಭಾಗವಾಗಿದೆ. ಎರಡನ್ನೂ ರಷ್ಯಾದಲ್ಲಿ ನಿರ್ಮಿಸಲಾಗುವುದು. ಇನ್ನೆರಡು ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ತಯಾರಿಸಲಾಗುವುದು. ಇದರಲ್ಲಿ ಮೊದಲನೆಯದಾದ INS ತುಶಿಲ್ ಅನ್ನು ಡಿಸೆಂಬರ್ 2024ರಲ್ಲಿ ಭಾರತೀಯ ನೌಕಾಪಡೆಗೆ ನಿಯೋಜಿಸಲಾಯಿತು. INS ತಮಲ್ ಭಾರತದ ಹೊರಗೆ ಕಾರ್ಯಾರಂಭ ಮಾಡುವ ಅಥವಾ ಆಮದು ಮಾಡಿಕೊಳ್ಳುವ ಕೊನೆಯ ಯುದ್ಧ ನೌಕೆಯಾಗಲಿದೆ. ದೇಶವು ಈಗ ತನ್ನದೇ ಆದ ಯುದ್ಧ ನೌಕೆಗಳನ್ನು ವಿನ್ಯಾಸಗೊಳಿಸುತ್ತಿದೆ ಮತ್ತು ನಿರ್ಮಿಸುತ್ತಿದೆ. ಉಳಿದ ಎರಡು ಟ್ರಿಪ್ಟ್ ಮತ್ತು ತವಾಸ್ಯ ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ತಂತ್ರಜ್ಞಾನ ವರ್ಗಾವಣೆಯ ಒಪ್ಪಂದದ ಮೂಲಕ ನಿರ್ಮಾಣ ಹಂತದಲ್ಲಿದ್ದು ಸುಮಾರು 13,000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. INS ತಮಲ್ ಇದನ್ನು ನೀಲಿ ನೀರಿನ ಕಾರ್ಯಾಚರಣೆಗಳಿಗಾಗಿ ವಿನ್ಯಾಸಗೊಳಿಸಲಾಗಿದ್ದು ವಾಯು ಮೇಲ್ಮೈ, ನೀರೊಳಗಿನ ಮತ್ತು ಎಲೆಕ್ಟ್ರಾನಿಕ್ ಯುದ್ಧ ಸೇರಿದಂತೆ ವಿವಿಧ ನೌಕಾಯುದ್ಧ ಆಯಾಮಗಳಲ್ಲಿ ತೊಡಗಿಸಿಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದೆ. ಇದು 125 ಮೀಟರ್ ಉದ್ದ ಮತ್ತು 3,900 ಟನ್ಗಳಷ್ಟು ಸ್ಥಳಾಂತರವನ್ನ ಹೊಂದಿದ್ದು ರಷ್ಯಾದ ವಿನ್ಯಾಸವನ್ನು ಭಾರತೀಯ ತಂತ್ರಜ್ಞಾನದೊಂದಿಗೆ ಸಂಯೋಜಿಸುತ್ತದೆ. ಇದು ಸರಿಸುಮಾರು
26% ಘಟಕಗಳು ಭಾರತೀಯ ತಯಾರಕರಿಂದ ಪಡೆಯಲ್ಪಟ್ಟಿವೆ. ಇದು 30 ನಾಟ್ಸ್ ವೇಗದಲ್ಲಿ ಪ್ರಯಾಣಿಸುವ ಸಾಮರ್ಥ್ಯವನ್ನ ಹೊಂದಿದೆ ಮತ್ತು ಪ್ರತಿ ನಿಯೋಜನೆಗೆ 3000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಕ್ಷಿಪಣಿ ವ್ಯವಸ್ಥೆಗಳು INS ತಮಲ್, ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳು ಮತ್ತು ಲಂಬವಾಗಿ ಉಡಾವಣೆ ಮಾಡಬಹುದಾದ ಸ್ಟೀಲ್ ಮೇಲ್ಮೈಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿಗಳು ಸೇರಿದಂತೆ ಹಲವಾರು ಕ್ಷಿಪಣಿ ವ್ಯವಸ್ಥೆಗಳನ್ನು ಹೊಂದಿದ್ದು, ಇದು ಅಸಾಧಾರಣ ಆಕ್ರಮಣಕಾರಿ ಮತ್ತು ರಕ್ಷಣಾತ್ಮಕ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ. ಸಮುದ್ರದೊಳಗಿನ ಯುದ್ಧಕ್ಕಾಗಿ ಜಲಾಂತರ್ಗಾಮಿ ವಿರೋಧಿ ಟಾರ್ಪಿಡ್ಗಳು ಮತ್ತು ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ಹಡಗು ಬಹುಪಾತ್ರ ಹೆಲಿಕಾಪ್ಟರ್ನ ಕಾರ್ಯಾಚರಣೆಗಳನ್ನು ಸಹ ಬೆಂಬಲಿಸಬಲ್ಲದು. ಕಾರ್ಯಾಚರಣೆಗಳ ಸಮಯದಲ್ಲಿ ಅದರ ವ್ಯಾಪ್ತಿ ಮತ್ತು ಬಹುಮುಖತೆಯನ್ನು ಹೆಚ್ಚಿಸುತ್ತದೆ. ಈ ಯುದ್ಧ ನೌಕೆಯು ರಡಾರ್ ತಪ್ಪಿಸಿಕೊಳ್ಳುವ ರಹಸ್ಯ ತಂತ್ರಜ್ಞಾನವನ್ನು ಸಹ ಹೊಂದಿದೆ. INS ತಮಲ್ ಇತ್ತೀಚೆಗೆ ನಮ್ಮ ಭಾರತದ ನೌಕಾಪಡೆಗೆ ಸೇರಿಸಿಕೊಳ್ಳಲಾಗಿದೆ. ಇದು ರಷ್ಯಾದ ವಿನ್ಯಾಸವನ್ನ ಹೊಂದಿದೆ. ಇದಕ್ಕಿಂತ ಮೊದಲೇ ಇದ್ದು INS ತುಶೀಲನ ಡಿಸೆಂಬರ್ 2024ರಲ್ಲಿ ಭಾರತೀಯ ನೌಕಾಪಡೆಗೆ ನಿಯೋಜನೆ ಮಾಡಲಾಗಿದೆ. ಈ INS ತಮಲ್ ಏನೈತಲ್ಲ, ಇದು ಸ್ಟೆಲ್ತ್ ಗೈಡೆಡ್ ಕ್ಷಿಪಣಿ ಯುದ್ಧ ನೌಕೆಯಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು.